ದೇವಸ್ಥಾನದಲ್ಲಂತೂ ತುಂಬ ರಶ್ ಅಂದರೆ ರಶ್ಶು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಬೆಳಿಗ್ಗೆ ಬೇಗ ಎದ್ದು ಬಾಗಿಲು ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಬಟ್ಟೆ ಕೂಡ ಒಗ್ದಾದ್ಮೇಲೆ ಹೀಟ್ರ್ ಆನ್ ಮಾಡಿ ಆಮೇಲೆ ಸ್ವಲ್ಪ ಪಾತ್ರೆ ಕೂಡ ಇದೆ. ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಅಡುಗೆ ಮನೆ ಸ್ವಲ್ಪ ನೀಟ್ ಮಾಡಿಕೊಂಡು ರಾತ್ರಿಯೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಮನೆ ಒರೆಸ್ಕೊಳ್ಳೋದಾಗಲಿ ಗುಡಿಸ್ಕೊಳ್ಳೋದಾಗಲಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಬಟ್ಟೆ ಕೂಡ ಒಣಗಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಟ್ಟೆ ತೊಗೊಂಡು ಹೊರಟೆ. ಕೊನೆಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ನೋಡಿ ವೆದರ್ ಎಷ್ಟು ಕೋಲ್ಡ್ ಇದೆ ಅಂದರೆ ಅಷ್ಟು ವೆದರ್ ಕೋಲ್ಡ್ ಇದೆ ಬೆಂಗಳೂರಲ್ಲಿ. ಅದಾದ್ಮೇಲೆ ನಮ್ಮ ಮನೆಯವ್ರು ಎದ್ದರು, ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಗುಡ್ ಮಾರ್ನಿಂಗ್ ಹಾಯ್ ನನ್ನ ಮಗಳು ಕೊಟ್ಟೆ. ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೀ ಕುಡ್ಕೊಂಡು ಹಾಗೆ ಡ್ಯಾನ್ಸೆಲ್ಲ ಆಡ್ತಿದ್ಲಲ್ಲ ಅಂದ್ಬಿಟ್ಟು ನೋಡ್ತಾಯಿದ್ದೋ. ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮುಗಿಸಿದ್ದಾಯಿತು. ಮುಗಿಸಾದ್ಮೇಲೆ ನೈವೇದ್ಯ ಕೂಡ ಮಾಡಿದ್ದೆ ದೇವರಿಗೆ. ಕಲಶದ ಅಕ್ಕಿ ಇತ್ತಲ್ಲ ಅದಕ್ಕೋಸ್ಕರ ನೈವೇದ್ಯ ಕೂಡ ಮಾಡಿದ್ದೆ. ಹಾಗೆ ಸಂಜೆ ನಮ್ಮ ಮನೆಯವ್ರು ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೆ. ಸರಿ ಆಯಿತು ಅಂದ್ಬಿಟ್ಟು ಬೇಗ ಕೂಡ ಬಂದಿದ್ದರು. ಅವ್ರ ಜೊತೆ ನಾನು ದೇವಸ್ಥಾನಕ್ಕೆ ಕೂಡ ಹೊರಟೆ. ತುಂಬ ರಶ್ ಇತ್ತು. ವೈಕುಂಠ ಏಕಾದಶಿ ಪ್ರಯುಕ್ತ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ನಾವು ಕೂಡ ಫೈನಲಾಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಸಾಕಾಗೋಯಿತು. ಅಂತೂ ಇಂತೂ ದೇವ್ರ ದರ್ಶನ ಆಯ್ತಲ್ಲ ಸಾಕಪ್ಪ ಅಂದ್ಕೊಂಡು ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೊರಗಡೆಯಲ್ಲಿ ಸ್ವಲ್ಪ ಪ್ರಸಾದ ಕೊಡ್ತಿದ್ರು. ಪ್ರಸಾದ ಈಸ್ಕೊಂಡು ತಿಂದ್ಕೊಂಡು ಆಮೇಲೆ ತುಂಬ ಖುಷಿಯಾಯಿತು. ದೇವಸ್ಥಾನಕ್ಕೆ ಹೋಗಿದ್ದು ನಾನು ಹೋಗಲೇಬೇಕು ದೇವಸ್ಥಾನಕ್ಕೆ ಅಂತ ಹಠ ಮಾಡಿ ಇವತ್ತೇ ಹೋಗಬೇಕು ಅಂತ ಹೋಗಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ಒಂದು ಮಿನಿ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.